ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಸ್ನಾನಿಕನಾದ ಯೋಹಾನನ ಸಾಕ್ಷಿ. ನಮ್ಮ ಸಾಕ್ಷಿ ಹೇಗಿದೆ? ಸ್ನಾನಿಕನಾದ ಯೋಹಾನನ ಸಾಕ್ಷಿ. ಕ್ರೈಸ್ತ ಸಮಾಜದಲ್ಲಿ ಇದ್ದಂಥ ನಾವು, ಯೇಸು ಕ್ರಿಸ್ತರನ್ನು ನಂಬಿಕೊಂಡು ಜೀವಿಸುತ್ತಿರುವಂಥ ನಾವು, ನಮ್ಮ ಸಮಾಜದಲ್ಲಿ ಏನನ್ನ ಕುರಿತು ಸಾಕ್ಷಿ ಕೊಡ್ತಾ ಇದ್ದೀವಿ? ಅಪೋಸ್ತಲರು ಕ್ರಿಸ್ತನನ್ನು ಕುರಿತು ಸಾಕ್ಷಿ ಕೊಟ್ಟಿದ್ದಾರೆ. ಯೋಹಾನನಾಗಿರ್ಬೋದು, ಮತ್ತಾಯನೂ ಆಗಿರ್ಬೋದು, ಇನ್ನು ಜೊತೆ ಇದ್ದಂಥ ಎಲ್ಲ ಅಪೋಸ್ತಲರು ಯೇಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಕೊಟ್ಟಿದ್ದಾರೆ. ಪ್ರಿಯರೇ, ಯೇಸು ಕ್ರಿಸ್ತರನ್ನು ಕುರಿತು ಅಂದಾಗ ಯೇಸು ಕ್ರಿಸ್ತರನ್ನು ನೋಡಿದ್ದಾರೆ. ಯೇಸು ಕ್ರಿಸ್ತರನ್ನು ನೋಡಿ ಯೇಸು ಕ್ರಿಸ್ತರು ಯಾವ ರೀತಿ ಸೇವೆ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಯಾವ ರೀತಿ ಜನರನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯಾಸ ಪಟ್ಟಿದ್ದಾರೆ ಎಂಬುವಂಥ ಸಂಗತಿಯನ್ನು ಮುಖಾಮುಖಿಯಾಗಿ ಅವರು ನೋಡಿದ್ದಾರೆ. ನೋಡಿರುವಂಥ ವಿಷಯವನ್ನು ಸಾಕ್ಷಿ ಕೊಟ್ಟಿದ್ದಾರೆ. ಎರಡನೇದಾಗಿ, ಯೇಸು ಕ್ರಿಸ್ತರ ಮೂಲಕನೇ ರಕ್ಷಣೆ ಇದೆ, ಯೇಸು ಕ್ರಿಸ್ತನ ಮೂಲಕನೇ ವಿಮೋಚನೆ ಇದೆ, ಪಾಪ ಕ್ಷಮಾಪಣೆ ಇದೆ ಅಂತೇಳಿ ಪ್ರಾಮುಖ್ಯವಾದಂಥ ಸಂಗತಿಗಳನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರಾಮುಖ್ಯವಾದಂಥ ಸಂಗತಿಗಳು ಈ ಲೋಕದಲ್ಲಿ ಗಮನಿಸಬೇಕು. ಪ್ರಿಯರೇ, ಏನೋ ಉದ್ಯೋಗ ಬರುತ್ತೆ, ಸಾಲ ಪರಿಹಾರ ಆಗುತ್ತೆ, ರೋಗ ನಿವಾರಣೆ ಆಗುತ್ತೆ, ಇದಲ್ಲ. ಇರ್ಬೋದು, ಇಲ್ಲದೇ ಇರ್ಬೋದು. ರೋಗ ನಿವಾರಣೆ ಆಗ್ಬೋದು, ಆಗದೇ ಇರ್ಬೋದು. ಸಾಲಗಳು ಪರಿಹಾರ ಆಗ್ಬೋದು, ಆಗದೇ ಇರಬಹುದು. ಸಮಸ್ಯೆಗಳು ಪರಿಹಾರ ಆಗ್ಬೋದು, ಆಗದೇ ಇರಬಹುದು. ದೇವರನ್ನು ನಂಬಿಕೊಳ್ಳುವುದರಿಂದ, ಯೇಸು ಕ್ರಿಸ್ತರನ್ನ ನಂಬಿಕೊಂಡು ಬದುಕುವುದರಿಂದ ಒಂದು ಪ್ರಾಮುಖ್ಯವಾದಂಥ ಒಂದು ರಕ್ಷಣೆಯ ಭಾಗ್ಯವನ್ನು ಪಡ್ಕೊಳ್ತೀವಿ. ಪಾಪ ಕ್ಷಮಾಪಣೆ ಪಡ್ಕೊಳ್ತೀವಿ, ರಕ್ಷಣೆ ಭಾಗ್ಯವನ್ನು ಪಡ್ಕೊಳ್ತೀವಿ. ಸತ್ತ ಮೇಲೆ ನಿತ್ಯ ಜೀವವನ್ನು ಪಡ್ಕೊಳ್ಳುವಂಥದ್ದು. ಪ್ರಿಯರೇ, ಅದು ಪ್ರಾಮುಖ್ಯವಾದಂಥ ವಿಷಯಗಳು. ಅವರೆಲ್ಲರೂ ಕೂಡ ಪ್ರಾಮುಖ್ಯವಾದಂಥ ವಿಷಯಗಳನ್ನ ತಿಳಿದುಕೊಂಡು ದೇವರಿಗೆ ಒಳಪಟ್ಟು ವಿಧೇಯರಾಗಿ ಸೇವೆ ಮಾಡಿದ್ದಾರೆ. ಅದೇ ಪ್ರಕಾರ ಸ್ನಾನಿಕನಾದಂಥ ಯೋಹಾನನು ಕೂಡ ಯೇಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಕೊಟ್ಟಿದ್ದಾರೆ. ಈ ದಿನಗಳಲ್ಲಿ ನೋಡಿ, ಸಾಕ್ಷಿ ಕೊಡಿ ಅಂದಾಗ ನನಗೆ ಹೊಟ್ಟೆ ನೋವಿತ್ತು, ತೆಗೆದುಹಾಕಿದ್ರು, ನನಗೆ ಸಾಲ ಇತ್ತು, ದೇವರು ತೀರಿಸಿದ್ರು, ಒಂದು ಕಾಲದಲ್ಲಿ ನನಗೆ ಬೈಕ್ ಇತ್ತಿಲ್ಲ, ಬೈಕ್ ಕೊಂಡುಕೊಂಡೆ, ಯೇಸು ಕ್ರಿಸ್ತ ನಂಬಿಕೊಂಡ ಮೇಲೆ ಉದ್ಯೋಗ ಇರಲಿಲ್ಲ, ಉದ್ಯೋಗ ಬಂತು ಅಂತೇಳಿ ನಾವು ಸಭೆಯಲ್ಲಿ ಇಲ್ಲ ಹೊರಗಡೆ ಅಲ್ಲೆಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಇದು ಬಹಳ ಚೀಪು. ಅಂದರೆ ದೇವರನ್ನ ನಂಬಿಕೊಂಡಿರುವುದರಿಂದ ನಿನಗೆ ಉದ್ಯೋಗ ಬಂತು, ಇಲ್ಲ ರೋಗ ಮಾಯವಾಯಿತು, ಇಲ್ಲಾಂದರೆ ಮದುವೆ ಆಯಿತು ಅಂದಾಗ ಹೊರಗಡೆ ಇದ್ದಂಥ ಅನ್ಯ ಜನಾಂಗದವರು ಇದ್ದಾರಲ್ಲ, ಅವರು ದೇವರನ್ನ ನಂಬಿಕೊಂಡಿಲ್ಲ. ಅವರಿಗೆ ಉದ್ಯೋಗ ಇಲ್ವಾ, ಅವರಿಗೆ ಸಂಪಾದನೆ ಇಲ್ವಾ, ಅವರು ಬೈಕ್ಗಳನ್ನು ಕೊಂಡುಕೊಂಡಿಲ್ವಾ, ಮನೆಗಳನ್ನು ಕಟ್ಕೊಂಡಿಲ್ವಾ, ಮತ್ತು ಅವ್ರಿಗೆ ಯಾರು ಕೊಟ್ಟರು? ಅವರಿಗೆ ಕೊಟ್ಟವ್ರು ಯಾರು? ಅವರಿಗೆ ಮತ್ತೊಬ್ಬ ದೇವರಿದ್ದಾನ? ಅಂದರೆ ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ, ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಅಂದರೆ ದೇವರ ಕೃಪೆ. ಸರ್ವಮಾನವರಿಗೆ ಏನ್ರಿ ಜ್ಞಾನವನ್ನು ಕೊಟ್ಟಿದ್ದಾನೆ, ಆರೋಗ್ಯವನ್ನು ಕೊಟ್ಟಿದ್ದಾನೆ, ಬಲವನ್ನು ಕೊಟ್ಟಿದ್ದಾನೆ, ಬದುಕೋದಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಾನೆ. ಕೊಟ್ಟವರು ಯಾರು? ದೇವರು ತಾನೇ. ತಂದೆಯಾದ ಆ ಸರ್ವೇಶ್ವರನ್ನು ತಾನೇ ಕೊಟ್ಟವರು. ಟೋಟಲ್ ಲೋಕದಲ್ಲಿದ್ದಂಥ ಎಲ್ಲ ಮಾನವರು ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ಕೆಲವರು ಕಡು ಬಡವರಾಗಿ ಏನೋ ಇದ್ದಾರಂದಾಗ, ಪ್ರಿಯರಾದ ದೇವರ ಮಕ್ಕಳಿರ, ಇನ್ನು ಉಳಿದವರು ಅವರ ಬಗ್ಗೆ ವಿಚಾರ ಮಾಡಬೇಕು, ಅವರನ್ನು ಕುರಿತು ಒಳ್ಳೆ ರೀತಿಯಿಂದ ಅವರಿಗೆ ಸೇವೆ ಮಾಡಬೇಕು ಅಂತೇಳಿ ದೇವರು ಒಂದು ರೀತಿಯಲ್ಲಿ ಬಡತನದಲ್ಲಿ ಇದ್ದವರಿಗೆ ನೀವು ಸಹಾಯ ಮಾಡಿ ಅಂತೇಳಿ ದೇವರು ಹೇಳಿದ್ದಾರೆ.
ಆದರೆ ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಮೋಸ ಮಾಡೋರು ಹಾಗೆ ಬೆಳೀತಾನೆ ಇದ್ದಾರೆ. ದೋಚಿಕೊಳ್ಳೋರು, ದರೋಡೆ ಮಾಡೋರು, ಅನ್ಯಾಯ ಮಾಡೋರು ಮಾಡ್ತಾನೆ ಇದ್ದಾರೆ. ಬಡವರು ಆಗ್ತಾನೆ ಇದ್ದಾರೆ. ಭಕ್ತಿಯಲ್ಲಿ, ಪರಿಶುದ್ಧತೆಯಲ್ಲಿ, ನೀತಿಯಿಂದ ಜೀವಿಸಿರಿ, ಬದುಕ್ರಿ. ಈ ಲೋಕದಲ್ಲಿ ಒಂದು ಜೀವಿತವನ್ನು ಪಡ್ಕೊಂಡಿದ್ದೀರಲ್ಲ, ಒಂದು ಬದುಕನ್ನು ಪಡ್ಕೊಂಡಿದ್ದೀರಲ್ಲ, ಪಡ್ಕೊಂಡಂಥ ನೀವು ಭಕ್ತಿಯಿಂದ, ಪರಿಶುದ್ಧತೆಯಿಂದ, ನಂಬಿಕೆಯಿಂದ ಬದುಕುರಿ ಅಂತೇಳಿ ತಂದೆಯಾದ ದೇವರು ಒಂದು ಜೀವಿತವನ್ನು ಕೊಟ್ಟಾಗ ಈ ಜೀವಿತ ಕಾಲದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಹೊರಗಡೆ ಇದ್ದಂಥ ಜನರು ಒಂದು ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರು ಆಗಿರುವಂಥ ನಾವು ಹೇಗೆ ಬದುಕ್ತಾ ಇದ್ದೀವಿ, ಹೇಗೆ ಜೀವಿಸ್ತಾ ಇದ್ದೀವಿ ಪ್ರಿಯರೇ? ನಮ್ಮ ಸಾಕ್ಷಿಗಳು ಏನಾಗಿದೆ? ನಾವು ಹೇಳುವಂಥ ಸಾಕ್ಷಿಗಳು ಯಾವ ರೀತಿ ಇದೆ? ಚಿಕ್ಕ ಚಿಕ್ಕ ವಿಷಯವನ್ನು ನಾವು ಸಾಕ್ಷಿಯನ್ನು ಹೇಳ್ತಾ ಇದ್ದೀವ? ಸಾಕ್ಷಿ ಹೇಳಬೇಕು. ಏನು ಸಾಕ್ಷಿ ಅಂದರೆ ಏನು? ನಾವು ಏನು ನೋಡಿದ್ದೀವೋ ಅದನ್ನು ತಿಳಿಸುವಂಥದ್ದು. ಅಪೋಸ್ತಲರು ಯೇಸು ಕ್ರಿಸ್ತರನ್ನು ಕುರಿತು ನೋಡಿದ್ದಾರೆ, ಯೇಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಕೊಟ್ಟಿದ್ದಾರೆ. ಮತ್ತು ನಾವೇನನ್ನು ಕುರಿತು ಹೇಳಬೇಕು ಅಂತ ನೋಡುವಾಗ ವಾಕ್ಯವನ್ನು ಕುರಿತು, ಅಂದರೆ ವಾಕ್ಯದಲ್ಲಿ ಈ ಥರ ಇದೆ, ವಾಕ್ಯಗಳಿದೆಯಲ್ಲ, ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಈ ವಾಕ್ಯಗಳನ್ನು ಕುರಿತು ನಾವು ಸಾರಬೇಕು. ಯೇಸು ಕ್ರಿಸ್ತರು ಹೇಗಿದ್ದರು, ಪರಲೋಕ ಹೇಗಿತ್ತು, ದೇವರು ಹೇಗೆ ಇದ್ದಾರೆ, ಪವಿತ್ರಾತ್ಮನ ಹೇಗೆ ಇದ್ದಾರೆ, ಸೈತಾನನ ಹೇಗೆ ಇದ್ದಾನೆ, ಇವೆಲ್ಲವನ್ನು ಕೂಡ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವೆಲ್ಲವನ್ನು ಪರಿಶೋಧನೆ ಮಾಡಿ ಇದ್ದದ್ದು ಇದ್ದ ಹಾಗೆ ಸಾರಬೇಕು ಈಗಿನ ಕಾಲದಲ್ಲಿ. ಆದರೆ ಏನು ಸಾಕ್ಷಿಗಳು ಹೇಳ್ತಾರೋ, ಯಾಕೆ ಹೇಳ್ತಾರೋ, ಯಾತಕ್ಕಾಗಿ ಅಂತ ಒಂದು ಏನ್ರಿ ಪ್ರಿಯರ ದೇವರ ಮಕ್ಕಳಿರ ಅರ್ಥ ಇರಲ್ಲ, ಪರ್ಥ ಇರಲ್ಲ ಪ್ರಿಯರಿ. ಏನೇನೋ ನಡೀತಾ ಇದೆ. ಅದು ದೇವರ ಸೇವೆ ಅಂದುಕೊಳ್ತಾ ಇದ್ದಾರೆ. ದೇವರ ಸೇವೆ ಅಲ್ಲ ಪ್ರಿಯರೇ. ದೇವರ ಸೇವೆ ಗೊತ್ತಾಗಬೇಕಾದ್ರೆ ಭಕ್ತರಿದ್ದಾರೆ ನೋಡಿ, ಹೇಗೆ ಅವರು ಸೇವೆ ಮಾಡಿದ್ದಾರೋ, ಹೇಗೆ ಸುವಾರ್ತೆ ಮಾಡಿದ್ದಾರೋ ಅವ್ರ ಪ್ರಕಾರ ನಾವು ಮಾಡಿದಾಗ ಅದು ಸೇವೆ ಆಗುತ್ತೆ. ಸಾಕ್ಷಿ ಕೊಟ್ಟಿದ್ದಾನೆ ಯೋಹಾನನು. ಏನು ಸಾಕ್ಷಿ ಕೊಟ್ಟಿದ್ದಾನೆ ಒಂದು ಸಾರಿ ನೋಡಿ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 6ನೇ ವಚನದಿಂದ. ದೇವರು ಕಳಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು. ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ಅಂದರೆ ಬೆಳಕು, ನಿಜವಾದ ಬೆಳಕು. ಯಾರು ನಿಜವಾದ ಬೆಳಕು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತನೇ ನಿಜವಾದ ಬೆಳಕು. ನಿಜವಾದ ಬೆಳಕು ಅಂದಾಗ ಟೋಟಲಿ ಜಗತ್ತಿನಲ್ಲಿ ಬೆಳಕಿದೆ ಅಂದರೆ ಅದು ದೇವ್ರ ಕೃಪೆ ಮೂಲಕ, ದೇವರು ಉಂಟು ಮಾಡಿರುವುದರಿಂದ ಬೆಳಕಿದೆ. ಓಕೆ, ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು ದೇವರು ಉಂಟು ಮಾಡಿರುವುದರಿಂದ ಈ ಟೋಟಲಿ ಪ್ರಪಂಚಕ್ಕೆ ಬೆಳಕು ಕೊಡ್ತಾ ಇದೆ. ಇನ್ನೊಂದು ಬೆಳಕು ಯಾವುದಪ್ಪ ಅಂತ ನೋಡುವಾಗ ಆತ್ಮಿಕವಾದಂಥ ಬೆಳಕು, ಅದು ಯೇಸು ಕ್ರಿಸ್ತರೆಂಬ ಬೆಳಕು, ಜ್ಞಾನವೆಂಬ ಬೆಳಕು. ಕತ್ತಲು ಅನ್ನೋದಕ್ಕೆ ಅರ್ಥ ಏನಪ್ಪ ಅಂತ ನೋಡುವಾಗ ಮೂಢತ್ವ, ಅಂಧತ್ವ, ಅಜ್ಞಾನದಲ್ಲಿ, ಬುದ್ಧಿಹೀನತೆಯಲ್ಲಿ, ಅಕ್ಷರ ಜ್ಞಾನ ಇಲ್ಲದಂಥ ಸಮಾಜವನ್ನು ಕುರಿತು, ಬುದ್ಧಿಹೀನತೆಯಲ್ಲಿ ಇದ್ದಂಥವರನ್ನು ಕುರಿತು, ಇಲ್ಲ ಮೂಢತ್ವದಲ್ಲಿ ಇದ್ದವರನ್ನು ಕುರಿತು, ಸೈತಾನನ ಸಮಾಜದಲ್ಲಿ ಇದ್ದವರನ್ನು ಕುರಿತು, ಅಂಧತ್ವದಲ್ಲಿ ಇದ್ದವರನ್ನು ಕುರಿತು ಕತ್ತಲು ಅಂತೇಳಿ, ಕತ್ತಲೆಯ ಸಾಮ್ರಾಜ್ಯವಂತೇಳಿ ಹೇಳಿದ್ದಾರೆ. ಮೂಢತ್ವದಲ್ಲಿ, ಅಂಧತ್ವದಲ್ಲಿ, ಅದರಲ್ಲಿ ಕೆಟ್ಟ ಕಾರ್ಯಕ್ರಮಗಳು. ಒಳ್ಳೆಯದು ಯಾವುದಂತೂ ನೋಡುವಾಗ ದೇವರು ಒಳ್ಳೆಯವರು, ದೇವರ ಮೂಲಕ ನಡೆಯುವಂಥ ಕಾರ್ಯಕ್ರಮಗಳು ಒಳ್ಳೆಯವು. ಆ ಬೆಳಕಿನ ವಿಷಯದಲ್ಲಿ ಯೋಹಾನನು ಸಾಕ್ಷಿ ಕೊಡೋದಕ್ಕೆ ಬಂದಿದ್ದಾನಂತೆ. 9ನೇ ವಚನವನ್ನು ಕೂಡ ನಾವು ನೋಡೋಣ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು, ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಅಂದರೆ ಈ ಬೆಳಕನ್ನು ಕುರಿತು ಯಾರು ಸಾಕ್ಷಿ ಕೊಡೋದಕ್ಕೆ ಬಂದಿದ್ದಾರಪ್ಪ ಅಂತ ನೋಡುವಾಗ ಯೋಹಾನನು. ಯಾವ ಯೋಹಾನ? ಸ್ನಾನಿಕನಾದ ಯೋಹಾನ. ಅಂದರೆ ಯೇಸು ಕ್ರಿಸ್ತರು ಬರೋಕ್ಕಿಂತ ಮುಂಚಿತವಾಗಿ ದೀಕ್ಷಾ ಸ್ನಾನ ಕೊಡ್ತಾ ಇರ್ತಾರೆ ನೋಡಿ, ಆ ಯೋಹಾನ. ಈ ಯೋಹಾನನು ಬಂದು ಯೇಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಹೇಳ್ತಾ ಇದ್ದಾರೆ. ಏನು ಸಾಕ್ಷಿ ಹೇಳ್ತಾ ಇದ್ದಾರೆ? ಮತ್ತೊಂದು ಮಾತನ್ನು ನಾವು ಗಮನಿಸೋಣ. ಅದೇ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನವನ್ನು ನೋಡಿ ಪ್ರಿಯರೇ.
15ನೇ ವಚನ, ಯೋಹಾನನು ಆತನ ವಿಷಯವಾಗಿ ಸಾಕ್ಷಿ ಕೊಡುತ್ತಾನೆ, ಹೇಗೆಂದರೆ ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂಬುದಾಗಿ ನಾನು ಹೇಳಿದವನು ಈತನೇ. ಯಾರು? ಯೇಸು ಕ್ರಿಸ್ತನ ಕುರಿತು ಹೇಳುವಂಥ ಮಾತು. ಈ ಯೇಸು ಪ್ರಭುವನ್ನು ಕುರಿತು ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ ನೋಡಿ ಒಂದು ಸಾರಿ. ಅದೇ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿ. ಯಾರ ವಿಷಯವಾಗಿ? ಯೇಸು ಕ್ರಿಸ್ತನ ವಿಷಯವಾಗಿ. ಯೇಸು ಕ್ರಿಸ್ತರು ಅಂದರೆ ಈತನು ಬರಬೇಕಾಗಿತ್ತು, ಬಂದಿದ್ದಾರೆ. ಈತನು ಲೋಕರಕ್ಷಕನು, ಲೋಕದ ಪಾಪವನ್ನು ನಿವಾರಣೆ ಮಾಡೋದಕ್ಕೆ ಬಂದಿರುವಂಥ ರಕ್ಷಕನು ಈತನು. ಅದೇ ಮಾತನ್ನು ಹೇಳ್ತಾರೆ ನೋಡಿ. ಏನ್ರಿ? ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವ ಆತನೀತ. ಲೋಕದ ಪಾಪವನ್ನು ಅಂದರೆ ಲೋಕದಲ್ಲಿ ದೇವರನ್ನು ಬಿಟ್ಟಿದ್ದಾರೆ. ದೇವರು ಅಂದರೆ ಎತ್ತ ತಂದೆ, ಸರ್ವವನ್ನು ಉಂಟು ಮಾಡಿರುವಂಥ ತಂದೆಯಾದ ದೇವರನ್ನು ಇವರೇನು ಮಾಡಿದ್ದಾರೆ? ಬಿಟ್ಟಿದ್ದಾರೆ. ದೇವರನ್ನ ಬಿಡುವಂಥದ್ದು, ದೇವರನ್ನ ದೂರ ಮಾಡಿಕೊಳ್ಳುವಂಥದ್ದು ಅದೇನದು? ಪಾಪ. ಅದು ನಿನಗೆ ಜನ್ಮ ಕೊಟ್ಟಾತನನ್ನು, ನಿನ್ನನ್ನು ಉಂಟು ಮಾಡಿದಾತನನ್ನು ನೀನು ಮರೆ ಮಾಡುವಂಥದ್ದು, ನೀನು ಬಿಟ್ಟು ಬಿಡುವಂಥದ್ದು, ನೀನು ತಿಳಿದುಕೊಳ್ಳದೆ ಇರುವಂಥದ್ದು ದೊಡ್ಡ ಪಾಪ. ಅದು ನಿನಗೆ ಬದುಕು ಕೊಟ್ಟಿದ್ದಾರಲ್ಲ, ನಿನಗೆ ಜೀವಿತ ಕೊಟ್ಟಿದ್ದಾರಲ್ಲ, ನಿನಗೋಸ್ಕರ ಈ ಲೋಕದಲ್ಲಿ ಏನೇನು ಮಾಡಬೇಕು ಎಲ್ಲವನ್ನು ಉಂಟು ಮಾಡಿದ್ದಾರಲ್ಲ ಪ್ರಿಯರಾದ ದೇವರ ಮಕ್ಕಳೀರ, ಆತನನ್ನು ತಿಳಿದುಕೊಳ್ಳದೆ ಇರುವಂಥದ್ದೇ ಮೊದಲನೇದಾಗಿ ಪಾಪ. ಮೊದಲನೇದಾಗಿ. ಎರಡನೇದಾಗಿ, ನಮ್ಮ ಜೀವಿತದ ಮೂಲಕ ಎಷ್ಟು ಪಾಪಗಳು ನಡೆದಿದೆ. ಪಾಪಗಳಂದರೆ ಆಜ್ಞೆ ಅತಿಕ್ರಮವೇ ಪಾಪ. ದೇವರು ಈ ಲೋಕದಲ್ಲಿ ಯಥಾರ್ಥವಂತರನಾಗಿ, ಸತ್ಯವಂತರನಾಗಿ ದೇವರು ಉಂಟು ಮಾಡಿದ್ದಾರೆ. ಬರ್ತಾ ಮನುಷ್ಯನೇನು ಮಾಡಿದ್ದಾನೆ? ಪಾಪ ಮಾಡ್ಕೊಂಡು ಬಂದಿದ್ದಾನ? ದೇವರೇನು ಸತ್ಯವಂತರನಾಗಿ ಉಂಟು ಮಾಡಿದ್ದಾನೆ. ಹೇಗೆ ಬದುಕಬೇಕು ಅಂತ ಉಂಟು ಮಾಡಿದ್ದಾನೆ? ಪರಿಶುದ್ಧರಾಗಿ, ನೀತಿವಂತರಾಗಿ ಇರಬೇಕು ಎಂಬ ಉದ್ದೇಶದಿಂದ ದೇವರು ಉಂಟು ಮಾಡಿದ್ದಾರೆ. ಆದರೆ ಮನುಷ್ಯರು ಹೇಗೆ ಜೀವಿಸ್ತಾ ಇದ್ದಾರೆ? ಕೆಲವರೇನೋ ಕುಡುಕರಾಗಿದ್ದಾರೆ, ಇನ್ನು ಕೆಲವರೇನೋ ಕದಿಮರಾಗಿದ್ದಾರೆ, ಮತ್ತು ಕೆಲವರೇನೋ ಅನೇಕ ಚಟಕ್ಕೆ ಗುಲಾಮರಾಗಿದ್ದಾರೆ. ಎಲ್ಲಿದ್ದಾರೆ? ಪಾಪದಲ್ಲಿ. ಮತ್ತು ಅದರಿಂದ ಬಿಡುಗಡೆ ಆಗಬೇಕು ಅಂದಾಗ, ಅದರಿಂದ ರಕ್ಷಣೆ ಹೊಂದಬೇಕು ಅಂದಾಗ ಮಾರ್ಗ ಏನಿದೆ ಈ ಲೋಕದಲ್ಲಿ? ಮಾರ್ಗ ಯಾವುದೇ ರೋಗ ಇರಲಿ, ಆ ರೋಗಕ್ಕೆ ಔಷಧಿ ಇದೆ. ಪಾಪ ಎಂಬ ರೋಗಕ್ಕೆ ಯಾವ ಔಷಧಿ ಇದೆ ಏನ್ರಿ? ಈ ಲೋಕದಲ್ಲಿ ಯಾವುದೇ ರೋಗ ಇರಲಿ, ಪ್ರತಿ ರೋಗಗಳಿಗೆ ವಿಧವಾದಂಥ ಔಷಧಿಗಳಿದೆ ರೀ. ಪಾಪ ಎಂಬ ರೋಗಕ್ಕೆ ಎಲ್ಲಿದೆ ಔಷಧಿ? ಪಾಪ ಎಂಬ ರೋಗಕ್ಕೆ ಔಷಧಿ ಯೇಸು ಕ್ರಿಸ್ತನ ರಕ್ತವೇ ಔಷಧಿ. ಯೇಸು ಕ್ರಿಸ್ತನ ವಾಕ್ಯವೇ ಔಷಧಿ. ಯೇಸು ಕ್ರಿಸ್ತನ ಮೂಲಕನೇ ಆ ಔಷಧಿ ಸಿಗುತ್ತೆ. ಅದಕ್ಕೆ ಲೋಕ ಪಾಪವನ್ನು ನಿವಾರಣೆ ಮಾಡುವಂಥ ದೇವರ ಕುರಿಮರಿ, ಆತನನ್ನು ಕುರಿತು ಯೋಹಾನನು ಸಾಕ್ಷಿ ಕೊಡ್ತಾ ಇದ್ದಾನೆ. ಆತನು ಮಾತ್ರವಲ್ಲ, ಅನೇಕರು ಸಾಕ್ಷಿ ಕೊಟ್ಟಿದ್ದಾರೆ. ಇನ್ನೊಂದು ಮಾತನ್ನು ಕೂಡ ನಾವು ಗಮನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನ 12ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನ 12ನೇ ವಚನ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸಿದ್ದೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿನಗೆ ಸ್ನಾನ ಮಾಡಿಸುವನು. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸುನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಟ್ಟುಕೊಂಡು ಒಟ್ಟನ್ನು
ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಅಂದರೆ ಯೇಸು ಕ್ರಿಸ್ತರನ್ನು ಕುರಿತು, ಯೇಸು ಕ್ರಿಸ್ತರ ಮೂಲಕ ನಡೆಯುವಂಥ ಕಾರ್ಯಕ್ರಮಗಳನ್ನು ಕುರಿತು ಯೋಹಾನನು ಕೊಡುವಂಥ ಸಾಕ್ಷಿ. ಯೇಸು ಕ್ರಿಸ್ತರು ಲೋಕರಕ್ಷಕನು, ಈತನ ಮೂಲಕ ಪಾಪ ವಿಮೋಚನೆ ಇದೆ, ರಕ್ಷಣೆ ಇದೆ. ಆಮೇಲೆ ಲೋಕಕ್ಕೆ ತೀರ್ಪು ಮಾಡ್ತಾರೆ. ನೀತಿವಂತರಿಗೆ ಸ್ವರ್ಗ ಇರುತ್ತೆ, ಅನೀತಿವಂತರಿಗೆ ಕಠಿಣವಾದ ತೀರ್ಪು ನಡೆಯುತ್ತೆ. ಅದಕ್ಕೆ ಆತನು ಮೊರವನ್ನು ಕೈಯಲ್ಲಿಡಿದಿದ್ದಾನೆ. ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಟ್ಟುಕೊಂಡು ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನಂದ್ರೆ ಭಕ್ತರನ್ನು ಕರೆದುಕೊಂಡು ಪರಲೋಕಕ್ಕೆ ಹೋಗ್ತಾನೆ. ಭಕ್ತಹೀನರನ್ನು, ಕಂಟಕರನ್ನು, ಇಲ್ಲಾಂದ್ರೆ ಸುಳ್ಳುಗಾರರನ್ನು, ವಿಗ್ರಹಾರಾಧಿಕರನ್ನು ಎಲ್ಲಿಗೆ? ಬೆಂಕಿ ಕುಂಡಕ್ಕೆ. ಯಾಕೆಂದರೆ ದೇವರನ್ನ ತಿಳಿದುಕೊಂಡಿಲ್ಲ, ದೇವರಿಗೆ ಒಳಪಟ್ಟಿಲ್ಲ, ವಾಕ್ಯದ ಪ್ರಕಾರ ನಡ್ಕೊಂಡಿಲ್ಲ, ಕೊನೆಯದಾಗಿ ಇಷ್ಟ ಬಂದಾಗೆ ನಡ್ಕೊಂಡಿದ್ದಾರೆ. ಅನೇಕ ಚಟಗಳು, ಅನೇಕ ಪಾಪಗಳನ್ನು ಮಾಡಿ ಈ ಲೋಕದಲ್ಲಿ ಜೀವಿಸಿದ್ದಾರೆ. ಆದ್ದರಿಂದ ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗಿರಿ ಅಂತಾರೆ. ಅದು ನಡೆಯುತ್ತೆ. ಅಂದರೆ ವಾಕ್ಯದ ನಿಮಿತ್ತವಾಗಿ ಆತನು, ಯೇಸು ಕ್ರಿಸ್ತರ ನಿಮಿತ್ತವಾಗಿ ಯೇಸು ಕ್ರಿಸ್ತರನ್ನು ಕುರಿತು ಯೋಹಾನನು ಸಾಕ್ಷಿ ಕೊಟ್ಟಿದ್ದಾನೆ ಒಳ್ಳೆ ರೀತಿಯಿಂದ. ಇವತ್ತು ನಾವು ಏನು ಸಾಕ್ಷಿ ಕೊಡ್ತಾ ಇದ್ದೀವಿ? ಯಥಾರ್ಥವಾಗಿ ಭಕ್ತಿಯಿಂದ ಇದ್ದೀವಾ? ಯಥಾರ್ಥವಾಗಿ ಯೇಸು ಕ್ರಿಸ್ತರ ಬಗ್ಗೆ ಮಾತಾಡ್ತಾ ಇದ್ದೀವಾ? ಅಥವಾ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ಒಂದು ವೇಳೆ ವಾಕ್ಯಕ್ಕೆ ವಿಧೇಯರಾಗದೆ ಇಷ್ಟ ಬಂದಾಗ ನಡ್ಕೊಂಡ್ರೆ ನಮಗೆ ಕಠಿಣವಾದ ತೀರ್ಪು ಇರುತ್ತೆ. ಆ ತೀರ್ಪಿಗೆ ನಾವು ಗುರಿ ಆಗಬಾರ್ದು. ಆದ್ದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ, ಭಯಭಕ್ತಿಯಿಂದ ಜೀವಿಸೋಣ, ನಿತ್ಯ ಜೀವವನ್ನು ಪಡ್ಕೊಳ್ಳೋಣ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾತುಗಳನ್ನು ಮಾತನಾಡಿದ್ದೀನಿ ತಂದೆ. ಯಾರ್ಯಾರು ತಮ್ಮ ಮನಸ್ಸುಗಳನ್ನು ಕೊಟ್ಟು ನಿಮ್ಮ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದಾರೋ ತಂದೆ, ಆ ಮಕ್ಕಳನ್ನು ಆಶೀರ್ವದಿಸಿ. ಇನ್ನೂ ಅನೇಕರು ಯಾರ್ಯಾರು ನೋಡಿದ್ದಾರೋ ತಂದೆ, ಎಲ್ಲ ಮಕ್ಕಳನ್ನು ಕನಿಕರಿಸಿ ಕಾಪಾಡಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿಯನ್ನು, ಸಮಾಧಾನವನ್ನು, ಸಂತೋಷವನ್ನು ದಯಪಾಲಿಸಿ. ಪ್ರತಿಯೊಬ್ಬರೂ ನಿಮ್ಮನ್ನು ಅರ್ಥ ಮಾಡಿಕೊಂಡು ಭಯಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.